ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. 4:30ರಿಂದ 5 ಗಂಟೆ ತನಕ ನಿರಂತರವಾಗಿ 30 ಜಿಲ್ಲೆಗಳ ಅಥವಾ 31 ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳ ಹೋಬಳಿಗಳ ಒಂದು ಸಮಸ್ಯೆಯನ್ನು ಎತ್ತಿ ತಂದು ಅದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಅದನ್ನು ತಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಉದ್ದೇಶ. ಇವತ್ತು ನಾವು ತಂದಿರುವಂಥ ಸ್ಟೋರಿ ಕೋಲಾರದ ಸ್ಟೋರಿ. ಸಾಲುಮರ ತಿಮ್ಮಕ್ಕ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ರೆಡಿ ಆಗುತ್ತೆ. 2018ರಲ್ಲಿ ರೆಡಿ ಆಗುತ್ತೆ. 2018ರಲ್ಲಿ ರೆಡಿಯಾದಂತಹ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಅಧ್ವಾನ ಯಾವ ರೀತಿಯಾಗಿದೆ, ಯಾಕೆ ಕಳೆದ ಇಷ್ಟು ವರ್ಷಗಳ ತನಕ ಏನಾಗಿತ್ತು, 5 ವರ್ಷಗಳ ಕಾಲ ಇದನ್ನು ಈ ರೀತಿ ಹಾಕಿಬಿಟ್ಟಿದ್ದಾರೆ. ತುಕ್ಕು ಹಿಡಿದಂಥ ಆಟಿಕೆ, ಜಿಮ್ ಹಾಳಾಗಿದೆ ನೋಡಿ, ಈ ಥರ ಕಾಣ್ತಾ ಇದೆ. 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ವರ್ಷಗಳ ಹಿಂದೆ ಇದನ್ನು ಯಾಕೆ ಮಾಡಿದ್ರು? 30 ಲಕ್ಷ ರೂಪಾಯಿ ವೆಚ್ಚ ಆಗಿದೆ. ಯಾರು ಇದನ್ನು ನೋಡ್ಕೋಬೇಕಾಗಿತ್ತು? ಒಂದು ಪಾರ್ಕ್ ಎಷ್ಟು ಅದ್ಭುತವಾಗಿರಬೇಕಾಗಿತ್ತು. ನೀವು ಗಮನಿಸ್ತಾ ಇದ್ದೀರಿ, ಹುತ್ತ ಬಂದ್ಬಿಟ್ಟಿದೆ ನೋಡ್ರಿ. ಅಲ್ಲಿ ಯಾರಿಗೆ ಬೇಕಾಗಿ ಬರಬೇಕಾಗಿರುವಂಥದ್ದು ಅದು? ಬನ್ನಿ, ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ಇರುವಂಥ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀನಿ. ಆಮೇಲೆ ಸಂಬಂಧಪಟ್ಟ ಯಾವ್ಯಾವ ಅಧಿಕಾರಿಗಳದನ್ನು ಸರಿ ಮಾಡಬೇಕಾಗಿತ್ತು, ಯಾರು ಮಾಡಿಲ್ಲ ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಒಂದು ರಿಪೋರ್ಟ್. ಉದ್ಘಾಟನೆಗೂ ಮುನ್ನವೇ ಶಿಥಿಲಾವಸ್ಥೆ ತಲುಪಿರೋ ಉದ್ಯಾನವನ, ತುಕ್ಕು ಹಿಡಿಯುತ್ತಿರುವ ಕುಡಿಯುವ ನೀರಿನ ಫಿಲ್ಟರ್, ಮಕ್ಕಳು ಆಟ ಆಡೋ ಆಟಿಕೆಗಳು ಲಗಾಡೆದ್ದು ಹೋಗಿವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೊರಂಡಹಳ್ಳಿ ಗ್ರಾಮದಲ್ಲಿ. ಅರಣ್ಯ ಇಲಾಖೆಯು ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ತಾಲೂಕಿಗೊಂದು ಉದ್ಯಾನವನವನ್ನ ನಿರ್ಮಾಣ ಮಾಡಿದೆ. ಅದರಲ್ಲಿ ಮಾಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತೆ ಮಾಲೂರು ಪಟ್ಟಣದ ಹೊರವಲಯದ ಹೊಸೂರು ರಸ್ತೆಯ ಕೊರಂಡಹಳ್ಳಿ ಗ್ರಾಮದ ಬಳಿ ಕಳೆದ 4 ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ಸಾಲುಮರದ ತಿಮ್ಮಕ್ಕ ಹೆಸರಿನಲ್ಲಿ ಒಂದು ಪಾರ್ಕ್ ಅನ್ನು ನಿರ್ಮಾಣ ಮಾಡಿತ್ತು. ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ ನಿರ್ಮಾಣ ಮಾಡಿದೆ. ಆದರೆ ಪಾರ್ಕ್ ನಿರ್ಮಾಣವಾಗಿ 4 ವರ್ಷಗಳೇ ಕಳೆದಿದ್ದು ಉದ್ಘಾಟನೆ ಭಾಗ್ಯವನ್ನ ಮಾತ್ರ ಕಂಡಿಲ್ಲ. ಸರ್ಕಾರದ ಹಣ ಯಾವ ರೀತಿ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಇವತ್ತು ಮಾಲೂರು ತಾಲೂಕು ಕೂರಂಡಹಳ್ಳಿ ಹತ್ರ ಫಾರೆಸ್ಟ್ ಇಲಾಖೆಯವರು ಮಾಡಿರ್ತಕ್ಕಂಥ ಒಂದು ಸಾಲುಮರದ ತಿಮ್ಮಕ್ಕ ಅನ್ನೋರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ಉದ್ಯಾನವನ. ಸಾರ್ವಜನಿಕರು ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಲಕರಣೆಗಳು ಅದರಲ್ಲಿಟ್ಟು, ಮಕ್ಕಳು ಆಟ ಆಡೋದಕ್ಕೆ, ಜನ ವಾಕ್ ಮಾಡೋದಕ್ಕೆ ಎಲ್ಲ ರೀತಿಯನ್ನು ಇಟ್ಟು, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಮಾಡಿ ಸುಮಾರು 4 ವರ್ಷಗಳಾಗಿರ್ಬೋದು ಈಗ ಪೂರ್ತಿಯಾಗಿ ಕೆಲಸ. ಆದರೂ ಇಲ್ಲಿವರೆಗೂ ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟಿಲ್ಲ. ಅಲ್ಲಿ ಅಧಿಕಾರಿಗಳು ಯಾರೇ ಹೋಗುವಂಥದ್ದಾದರೂ ಅಲ್ಲಿ ಅಡ್ಡ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಏನು ಆಟ ಆಡೋದಕ್ಕೆ, ಮಕ್ಕಳನ್ನು ಆಟ ಆಡಿಸೋದಕ್ಕೆ ಒಂದು ಭಾನುವಾರನೋ ಅಥವಾ ಒಂದು ಶನಿವಾರನೋ ಅಲ್ಲಿ ಕರ್ಕೊಂಡು ಹೋಗೋಣ ಅನ್ನೋದು. ಯಾಕಂದರೆ ಮೇನ್ ರೋಡ್ಗಂತೂ ಇಲ್ಲ, ಅದು ಫಾರೆಸ್ಟ್ ಒಳಗಡೆ ಮಾಡಿರ್ತಿದ್ದ. ಅದರಲ್ಲಿ ಆಟವಾಡಲು ಮಕ್ಕಳಾಗಲಿ ವೃದ್ಧರಾಗಲಿ ಪೋಷಕರಾಗಲಿ ಯಾರೂ ಕೂಡ ಬರುತ್ತಿಲ್ಲ. ಕಾರಣ ಇದು ಮಾಲೂರು ಪಟ್ಟಣಕ್ಕಿಂತ ಬಹಳ ದೂರ, ಜೊತೆಗೆ ಅಲ್ಲಿಗೆ ಬರೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ವಿಷಯ. ಆದರೆ ಅಲ್ಲಿ ಪಾರ್ಕ್ ಮಾಡಿರೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಪಾರ್ಕ್ ನಿರ್ಮಾಣವಾಗಿ ಉದ್ಘಾಟನೆಯಾಗುವ ಮೊದಲೇ ಅಲ್ಲಿನ ಉಪಕರಣಗಳೆಲ್ಲವೂ ತುಕ್ಕು ಹಿಡಿಯುತ್ತಿವೆ. ಹಾಗಾಗಿ ಈ ಪಾರ್ಕ್ ಅನ್ನ ಪಟ್ಟಣಕ್ಕೆ ಸಮೀಪವಾದರೂ ಮಾಡಬೇಕಿತ್ತು ಅನ್ನೋದು ಸ್ಥಳೀಯರ ಮಾತು. ಇಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಆ ವೃಕ್ಷ ಮಾತೆ ಹೆಸರಿನಲ್ಲಿ ಇವರು ಉದ್ಯಾನವನವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಇಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ಜೋಬು ತುಂಬಿಸಿಕೊಳ್ಳಲು ಈ ಕಮಿಷನ್ಗಾಗಿ ಈ ಒಂದು ಉದ್ಯಾನವನವನ್ನು ಅಭಿವೃದ್ಧಿ ಮಾಡಿಸ್ತಾರೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಉದ್ಯಾನವನ ಅಂದರೆ ಅದಕ್ಕೆ ಆದಂತಹ ಒಂದು ಸಿದ್ಧಾಂತಗಳಿದೆ. ಯಾಕಂದರೆ ಹಿರಿಯರಿರ್ಬೋದು, ಮಕ್ಕಳಿರ್ಬೋದು, ಬೆಳಗ್ಗೆ ಸಾಯಂಕಾಲ ವ್ಯಾಯಾಮ ಮಾಡೋದಕ್ಕೆ, ಮಕ್ಕಳ ಆಟ ಆಡೋದಕ್ಕೆ, ಬಡ ಮಕ್ಕಳಿಗೆ ಅನುಕೂಲವಾಗಲಿ ಅಂಥೇಳಿ ಸರ್ಕಾರದ ವತಿಯಿಂದ ಈ ಕೋಟ್ಯಾಂತರ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿದರೆ, ಈ ಒಂದು ಅನುದಾನದಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಬೇಜವಾಬ್ದಾರಿ ಮತ್ತು ಭ್ರಷ್ಟಾಚಾರದಿಂದ ತುಂಬಿ ತುಳುಕಿರುವಂಥ ಈ ಅರಣ್ಯ ಉದ್ಯಾನವನವನ್ನು ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸ್ಯಾರ ಯಾರು? ಜನಪ್ರತಿನಿಧಿಗಳ. ಇನ್ನು ಪಾರ್ಕ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ ನಿರ್ಮಾಣ ಮಾಡಿ ಅದಕ್ಕೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿಟ್ಟು ಕೊನೆಗೆ ಅವರ ಹೆಸರಿಗಾದರೂ ಸಾರ್ಥಕತೆ ಬರುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆದುಕೊಳ್ಳಬೇಕಿತ್ತು. ಆದರೆ ಪಾರ್ಕ್ ನಿರ್ಮಾಣ ಮಾಡಿ 4 ವರ್ಷಗಳೇ ಕಳೆದ್ರು ಪಾರ್ಕ್ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಕೊನೆ ಪಕ್ಷ ನಾವು ನಿರ್ಮಾಣ ಮಾಡಿದ ಪಾರ್ಕ್ ಹೇಗಿದೆ ಅನ್ನೋದನ್ನು ಕೂಡ ನೋಡಿಲ್ಲ.
ಕೊನೆ ಪಕ್ಷ ಪಟ್ಟಣದ ಜನರಿಗೆ ಇಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡಿದ್ದೇವೆ ಎಂದು ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿಲ್ಲ. ಪರಿಣಾಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಪಾರ್ಕ್ ಸಂಪೂರ್ಣ ಅವನತಿ ಹಾದಿ ಹಿಡಿದಿದೆ. ಮುಖ್ಯ ರಸ್ತೆಯಿಂದ ಸುಮಾರು 1.5 ಕಿಲೋಮೀಟರ್ನಷ್ಟು ಒಳಗೆ ಹೋಗಬೇಕು. ಆಗ ಮಾತ್ರ ಉದ್ಯಾನವನ ಜನರ ಕಣ್ಣಿಗೆ ಕಾಣುತ್ತೆ. ಆದರೆ ಇದನ್ನ ನೋಡಲು ಸಹ ಇಲ್ಲಿನ ಸಿಬ್ಬಂದಿ ಬಿಡಲ್ಲ. ಒಟ್ಟಾರೆ ಅರಣ್ಯ ಇಲಾಖೆ ಮಾಡಿರುವ ಎಡವಟ್ಟಿನಿಂದ ಮಕ್ಕಳಿಗೆ, ವೃದ್ಧರಿಗೆ ಹಾಗೂ ವಾಯು ವಿಹಾರಕ್ಕೆ ಅನುಕೂಲವಾಗಬೇಕಿದ್ದ ಒಂದು ಪಾರ್ಕ್ ಇವತ್ತು ವ್ಯರ್ಥವಾಗಿದೆ. ಪಾರ್ಕ್ ನೋಡುಗರಿಗೆ ಕೇವಲ ಪಾರ್ಕ್ ಅಷ್ಟೇ, ಆದರೆ ಅದು ಮನುಷ್ಯನ ಆರೋಗ್ಯ ಸುಧಾರಣೆ ಮಾಡಿ ಆಯುಷ್ಯವನ್ನ ನೀಡುವ ಸಂಜೀವಿನಿ ಅನ್ನೋದು ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗಲಾದರೂ ಅರಣ್ಯ ಇಲಾಖೆ ಈ ಪಾರ್ಕ್ಗೆ ಜೀವ ಕೊಡುವ ಕೆಲಸ ಮಾಡಬೇಕಿದೆ. ಆ ಮೂಲಕ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿಟ್ಟಿದ್ದಕ್ಕಾದರೂ ಸಾರ್ಥಕತೆ ಮೆರೆಯಬೇಕಿದೆ. ಒಂದು ಕಡೆ ಯಾವ ರೀತಿ ಎಲ್ಲೂ ಇಲ್ಲದ ಪ್ರದೇಶದಲ್ಲಿ, ಮಕ್ಕಳು ಬರದಂಥ ಪ್ರದೇಶದಲ್ಲಿ ಆ ಪಾರ್ಕನ್ನು ಮಾಡಿದ್ದೀರಿ. ಆ ಪಾರ್ಕ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಯಾಕೆ ಮಾಡಿದಿರಿ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ನೀವು ಮಾಡಿದ್ದೀರಿ ಅಂತಾದರೆ ಅಲ್ಲಿಗೆ ಹೋಗೋದಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಆಗಿದ್ದಾಗ ಜನರಿಗಾದರೂ ಅದರ ಲಾಭ ಆಗುತ್ತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಕ್ಷಣ ನೀವು ಅಲ್ಲಿಗೆ ಹೋಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದಾಗಬೇಕು. ಏಡುಕೊಂಡಲು DFO ಅವರು ಕಾಡಿನ ಭಾಗದಲ್ಲಿ ಆಗಿರುವಂಥದ್ದು. ಯಾರಿಗಾಗಿ ಮಾಡಿದ್ದೀರಿ ನೀವು? ಮಕ್ಕಳಿಗಾಗಿ ಮಾಡಿರುವಂಥದ್ದು. ಮಕ್ಕಳಿಗಾಗಿ ಮಾಡಿದರೆ ಆ ಮಕ್ಕಳ ಲಾಭವನ್ನು ಪಡಿಬೇಕು. ವೀಕೆಂಡಲ್ಲಿ ಬಂದಾಗ ತಂದೆ ತಾಯಿ ಯಾರಾದರೂ ಮಕ್ಕಳ ಜೊತೆ ಬರ್ತಾರಲ್ಲ, ಅಲ್ಲಿ ಕೂತ್ಕೋಬೇಕಲ್ಲ. ಯಾರಿಗಿಲ್ಲ ಅಂತಂದರೆ ಯಾರು ತಿಂದ್ರಿ ದುಡ್ಡನ್ನು? ಈ ರೀತಿ ಹಾಳು ಮಾಡಾಕಿದ್ದೀರಲ್ಲ, ಯಾರಿಗೆ? ನಂಬರ್ 1 ಧನಲಕ್ಷ್ಮಿ RFO, ಧನಲಕ್ಷ್ಮಿ ಮೇಡಮ್ ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಅದನ್ನು ಆ ಥರ ಬಿಟ್ಟಿದ್ದೀರಿ? ಯಾಕೆ ಖರ್ಚು ಮಾಡಿದ್ದೀರಿ? ಯಾರು ಪ್ಲ್ಯಾನ್ ಇದು? ಯಾರಾದ್ರೊಬ್ಬ ಪ್ಲ್ಯಾನ್ ಮಾಡಿರ್ಬೇಕಲ್ಲ. ಇವತ್ತು ಈ ಥರ ಆದರೆ. ಆ್ಯಂಡ್ KY ನಂಜೇಗೌಡರು, ಸ್ಥಳೀಯ ಶಾಸಕರು. ನಂಜೇಗೌಡ್ರೆ, ಈ ಹಿಂದೆ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನೀವು ಅದಕ್ಕೆ ಸ್ಪಂದನೆ ಕೊಟ್ಟಿದ್ರಿ. ಈಗಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನು ಕೊಡಬೇಕು ನೀವು. ಅದು ಮಕ್ಕಳಿಗೆ ಸಿಗುವಂಗೆ ಮಾಡಬೇಕು. ಹೇಗೂ ಅಲ್ಲಿ ನೀರಿಲ್ಲ. ಕೋಲಾರ ಭಾಗದಲ್ಲಿ ನೀರಿನ ಭಾಳ ದೊಡ್ಡ ಕೊರತೆ ಇದೆ. ಎತ್ತಿನ ಹೊಳೆ ಯೋಜನೆಯಿಂದ ನೀರು ಬರಬೇಕು. ಆಮೇಲೆ ರಮೇಶ್ ಕುಮಾರ್ ಅವರು ಒಂದು ಯೋಜನೆಯನ್ನು ಮಾಡಿದರು. ಈಗ ಅಟ್ಲೀಸ್ಟ್ ಆ ಮಕ್ಕಳಿಗೆ ನೀವು ಯಾರ್ಯಾರೋ ಕಾಡಲ್ಲೇ ಕಟ್ಬಿಟ್ಟು ಯಾರಿಗೂ ಇಲ್ಲ ಅಂತಂದ್ರೆ ಏನು ರೀ ಲಾಭ? ಆಮೇಲೆ ಪದ್ಮ ಬಸಂತಪ್ಪ CEO, ಅಕ್ರಮ್ ಪಾಷಾ ಜಿಲ್ಲಾಧಿಕಾರಿಗಳು, ಎಸ್ ಮುನಿಸ್ವಾಮಿ ಸಂಸದರು, ಇವರೆಲ್ಲರ ಗಮನಕ್ಕೆ ಇದನ್ನು ನಾನು ತರ್ತಾ ಇದ್ದೀನಿ. ಇದರ ಜೊತೆಗೆ ನೋಡಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥದ್ದು. DFO ಇದ್ದಾರೆ, ಏಡುಕೊಂಡಲು ಫೋನದಲ್ಲಿದ್ದಾರೆ. ಐ ಥಿಂಕ್ ಏಡುಕೊಂಡಲು ಸರ್ ಇದ್ದಾರೆ, DFO. ಏಡುಕೊಂಡಲು ಸರ್ ನಮಸ್ತೆ. ಸರ್ ನಮಸ್ಕಾರ. ಓಕೆ, ಧನಲಕ್ಷ್ಮಿ ಅವರಿದ್ದಾರೆ, RFO. ಧನಲಕ್ಷ್ಮಿ ಮೇಡಮ್ ನಮಸ್ಕಾರ. ಸರ್ ಹೇಳಿ ಸರ್. ಮೇಡಮ್ ನಮಸ್ತೆ. ಹೇಳಿ ಸರ್. ನಮಸ್ತೆ. ನಾನು ಈ ಕೋಲಾರ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಇದೆಯಲ್ಲ ಮೇಡಮ್, ಹೇಳಿ ಸರ್. ಅದು ಎಲ್ಲೂ ಯೂಸೇ ಆಗ್ತಿಲ್ಲ. ಅದು ಯಾವ ರೀತಿಯಲ್ಲೂ ಕೂಡ ಅಧ್ವಾನ ಆಗೋಗಿದೆ. ಉದ್ಘಾಟನೆಗೆ 2018ರಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಯಿತು. ಇಲ್ಲಿ ತನಕ ಉದ್ಘಾಟನೆ ಕೂಡ ಆಗ್ತಾ ಇಲ್ಲ. ಯಾಕೆ? ಪಾರ್ಕ್ ಚೆನ್ನಾಗಿದೆ ಸರ್, ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಎಲ್ಲಿ ಬರೋದು? ನೀವು ನೋಡಿದ್ರೆ ಒಮ್ಮೆ ಆದ್ರು ಮೇಡಮ್ ನೀವು? ಇಲ್ಲ ಸರ್, ಪಾರ್ಕ್ ಚೆನ್ನಾಗಿದೆ ಸರ್ ನಮ್ದು. ನೋಡಿ, ನಾವು ಹೋಗಿದ್ವಿ, ಯಾರು ಒಬ್ಬ ನರ ಪಿಳ್ಳೆ ಇಲ್ಲ. ಪಾರ್ಕ್ ಚೆನ್ನಾಗಿದೆ. ಪಾರ್ಕ್ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ ಸರ್. ನೀವು ಮಂಗಾಪುರ ಗೇಟ್ ಇಂದ ಬಂದ್ರೆ ಎಂಟ್ರೆನ್ಸ್ ಇದೆ. ಪಾರ್ಕ್ ಚೆನ್ನಾಗಿದೆ. ಎಲ್ಲ ಒಳಗೆಲ್ಲ ಪಾರ್ಕ್ ಚೆನ್ನಾಗಿದೆ. ಯಾರು ಅದು ಅಧ್ವಾನ ಅದನ್ನು ಯಾರು ನೋಡ್ತಾನೆ ಇಲ್ಲ ಅಂತ. ನೀವೊಮ್ಮೆ ನೋಡ್ಕೊಂಬನ್ನಿ ದಯವಿಟ್ಟು, ಇವತ್ತೊಮ್ಮೆ ಹೋಗಿ. ಸರಿ ಸರ್, ಆಯ್ತು. ನಾನು ಇವತ್ತು ವೀಕೆಂಡ್ ಅಲ್ವಾ ಮೇಡಮ್? ಒಮ್ಮೆ ನೋಡ್ಕೊಂಬನ್ನಿ. ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಅಲ್ಲಿ ಇರ್ತಾನೆ. ಓಕೆ ಸರ್, ಆಯ್ತು ಸರ್. ಇಲ್ಲ ಅಂತಂದ್ರೆ ಮತ್ತೆ ನಾನು ನಾಳೆ ಏನಿತ್ತು ಅಂತ ನೀವೇನು ಹೇಳಿದ್ರಿ ಅಲ್ಲಿ ಏನಿತ್ತು ಅಂತ ಮತ್ತೊಮ್ಮೆ ತೋರಿಸ್ತೀನಿ. ಓಕೆ ಸರ್, ಆಯ್ತು ಸರ್. ಇವತ್ತು ಹೋಗ್ತೀರಾಗಿದ್ರೆ? ಹಲೋ, ನೋಡಿ ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೇ ಅಂದರೆ ಅವ್ರು ನೋಡೇ ಇಲ್ಲ ಅದನ್ನು. ಬಟ್ ನಮ್ಮ ಕ್ಯಾಮ್ರಾ ಅಲ್ಲಿರುತ್ತೆ, ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಅಲ್ಲಿಗೆ ಹೋಗುತ್ತೆ. ಆ ಪ್ರಾಬ್ಲಮ್ ಏನು ಅನ್ನುವಂಥದ್ದು, ಅಲ್ಲಿ ಮಕ್ಕಳು ಯಾರು ಬರ್ತಾ ಇಲ್ಲ ಅನ್ನುವಂಥದ್ದು. ಸೊ ಹಾಗಿರುವಾಗ ಏಡುಕೊಂಡಲು ರಿಪೋರ್ಟರ್ ನಮಗೆ ಅಲ್ಲಿಂದ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಆ ವಾಕ್ ಥ್ರೂ ಈಗ ನಿಮ್ಮ ಮುಂದೆ. ಒಂದು ವೇಳೆ ಅಲ್ಲಿ ಮಕ್ಕಳಿದ್ದರೆ, ಜನಗಳು ಬರ್ತಾ ಇದ್ರೆ ನೋಡೋಣ. ವಾಕ್ ಥ್ರೂ ನಮ್ಮ ರಿಪೋರ್ಟರ್ ಮಾಡಿರುವಂಥದ್ದು ನೋಡ್ಕೊಂಬನ್ನಿ. ಉದ್ಘಾಟನೆಗೆ ಮುಂಚೆಯೇ ಏನು ತುಕ್ಕು ಹಿಡಿತಿರುವಂತಹ ಉದ್ಯಾನವನವನ್ನು ಇವತ್ತು ನಾವು ನೋಡ್ತಾ ಇರುವಂಥದ್ದು. ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಸೂರು ರಸ್ತೆಯಲ್ಲಿರುವಂತಹ ಈ ಉದ್ಯಾನವನ ನೋಡ್ಬೋದು. ಏನು ಇವತ್ತು 2018-19ರಲ್ಲಿ ನಿರ್ಮಾಣವಾದಂತಹ ಈ ಉದ್ಯಾನವನ ಇವತ್ತು ಏನು ತುಕ್ಕು ಹಿಡಿಯುವಂಥಕ್ಕೆ ಬಂದಿರುವಂಥದ್ದು. ಅದರಲ್ಲೂ ಸಹ ಇದುವರೆಗೂ ಸಹ ಯಾವುದೇ ರೀತಿಯ ಉದ್ಘಾಟನೆ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಸರ್ಕಾರದಿಂದ ಅನುದಾನ ಬಂದಿದ್ದರೂ ಸಹ ಯಾವುದೇ ರೀತಿಯ ಜನರಿಗೆ ಯಾವುದೇ ರೀತಿಯ ಉಪಯೋಗ ಆಗಿಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು, ಸಾಕಷ್ಟು ದೃಶ್ಯಗಳಲ್ಲಿ ನೋಡ್ಬೋದು. ಎಲ್ಲ ರೀತಿಯ
ಆಟಿಕೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಜನರಿಗೆ ಮಾತ್ರ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಕಳೆದ 2018-19ರಲ್ಲಿ ಏನು ಅಂದಿನ ಸರ್ಕಾರ ಸುಮಾರು 50 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಆಗಿದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಆದರೆ ಇಷ್ಟೇ ಹಣ ಬಿಡುಗಡೆ ಆಗಿದೆ ಅನ್ನುವ ಮಾಹಿತಿಯನ್ನು ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಇಲ್ಲಿನ ಸಿಬ್ಬಂದಿ ಆಗಲಿ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಹಣ ಏನು ಗುಳುಂ ಮಾಡಿರುವ ಆರೋಪಗಳು ಸಹ ಕೇಳಿಬರ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಸಾಕಷ್ಟು ಆಟಿಕೆಗಳನ್ನು ಮಾಡಲಾಗಿರುವಂಥದ್ದು. ಓಕೆ, ನಮ್ಮ ಪ್ರತಿನಿಧಿ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಲೂರು ಕೋಲಾರದಿಂದ. ಈಗ ನಮ್ಮ ರಿಪೋರ್ಟರ್ ನಾನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಅಲ್ಲಿ ವೀಕೆಂಡಲ್ಲಿ ಜನ ಬರ್ತಾರಾ? ಈಗ ಮೇಡಮ್ ಹತ್ರ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಎಸ್ ವೀಕೆಂಡಲ್ಲಿ ಜನ ಬರ್ತಾರೆ, ಸಾಕಷ್ಟು ಮಕ್ಕಳು ಬರ್ತಾರೆ, ಚೆನ್ನಾಗಿದೆ ಅಂತ ಹೇಳಿದರು ಧನಲಕ್ಷ್ಮಿ ಅವರು. ನೀವು ನೋಡ್ದಂಗೆ ಅಲ್ಲಿ ಹೇಗಿತ್ತು? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇವತ್ತು ನೀವು ದೃಶ್ಯದಲ್ಲಿ ನೋಡೋದಾದ್ರೆ ಗೊತ್ತಾಗುತ್ತೆ, ಅಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯ ಉದ್ಯಾನವನನೇ ನಿರ್ಮಾಣ ಮಾಡಿರುವಂಥದ್ದು. ಆದರೆ ಜನರ ಬಳಕೆಗೆ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ನೋಡ್ಬೋದು ಏನು ವಾಟರ್ ಫಿಲ್ಟರ್ ಆಗ್ಬೋದು ಮತ್ತೆ ಆಟಿಕೆಗಳಾಗ್ಬೋದು, ಇದುವರೆಗೂ ಸಹ ಉಪಯೋಗಕ್ಕೆ ಬಂದಿಲ್ಲ. ಅಲ್ಲಿ ಸುಮಾರು 4-5 ವರ್ಷಗಳಿಂದ ಸಹ ಇದೇ ಪರಿಸ್ಥಿತಿಯಲ್ಲಿ ಅಲ್ಲಿ ಉದ್ಯಾನವನ ಇರುವಂಥದ್ದು. ಅದು ಸಹ ಏನು ಕೋಲಾರದ ಹೊರಭಾಗದಲ್ಲಿ ಅಂದ್ರೆ ಮಾಲೂರು ರಸ್ತೆಯಲ್ಲಿ ಇರುವಂತಹ ಏನು ಹೊಸೂರು ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಉದ್ಯಾನವನ. ಅದರ ಹೆಸರು ಸಹ ಏನು ವೃಕ್ಷಮಾತೆ ಆದಂತಹ ಸಾಲುಮರದ ತಿಮ್ಮಕ್ಕನ ಮಕ್ಕಳು ಬರ್ತಾರ ವೀಕೆಂಡಲ್ಲಿ? ಇಲ್ಲ ಜಯಪ್ರಕಾಶ್, ಯಾಕಂತ ಹೇಳಿದ್ರೆ ಅದು ರಸ್ತೆ ಮತ್ತೆ ಉದ್ಯಾನವನಕ್ಕೆ ಸುಮಾರು 1 ಕಿಲೋಮೀಟರ್ ಅಂತರ ಇದೆ. ಅಲ್ಲಿ ಉದ್ಯಾನವನ ಇದೆ ಅನ್ನೋದು ಸಹ ಜನರಿಗೆ ಗೊತ್ತಾಗ್ತಲ್ಲ. ಯಾಕಂತ ಹೇಳಿದ್ರೆ ಹೆಸರಿಗೆ ಮಾತ್ರ ದ್ವಾರಭಾಗದಲ್ಲಿ ಮಾತ್ರ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಹೆಸರು ಮಾತ್ರ ಕಾಣ್ತಾ ಇರುವಂತದ್ದು. ಅದು ಬಿಟ್ಟರೆ ನಾವು ಒಳಗೆ ಹೋದರೆ ಸಂಪೂರ್ಣವಾಗಿ ಅಲ್ಲಿ ಯಾವುದೇ ರೀತಿಯ ಉದ್ಯಾನವನ ನಮ್ಗೆ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಉದ್ಯಾನವನ. ಅದು ಸುಮಾರು ಅಲ್ಲಿಂದ ಬರ್ಬೇಕಂದ್ರೆ ಹೆಂಗೆ? ಇದರಲ್ಲೇ ಬರ್ಬೇಕಾ? ಗಾಡಿ ಅಥವಾ ವೆಹಿಕಲ್ ಅಲ್ಲಿ ರಿಕ್ಷಾ ಹಿಂಗೆಲ್ಲ ಬರ್ಲಿಕ್ಕೆ ಆಗತ್ತಾ? 1 ಕಿಲೋಮೀಟರ್ ದೂರ ಇದ್ರು ಕೂಡ, ಅಥವಾ ಅಲ್ಲೇ ಇರ್ಬೇಕಾಗುತ್ತೆ? ಹೆಂಗ್ ಕತೆ ಅದು? ನಡ್ಕೊಂಡು ಬರ್ಲಿಕ್ಕೆ ಆಗತ್ತಾ? ಬರೋರು ಜನ ಸ್ವಲ್ಪ ಆದ್ರೂ ಬರ್ತಾರ ಇಲ್ವಾ? ಅದೇ ಹೇಳ್ರಿ. ಅಲ್ಲಿ ಜನ ಬರೋದಿಕ್ಕೆ ಉದ್ಯಾನವನ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ಒಳಗಡೆ ಇರುವಂತದ್ದು ಅದು. ಸೊ ಅದಕ್ಕೆ ಉದ್ಯಾನವನ ಇದೆ ಅಂತ ಗೊತ್ತಾದ್ರೆ ಮಾತ್ರ ಜನರು ಬರುವಂತದ್ದು ಸಾಧ್ಯ. ಯಾಕಂತ ಹೇಳಿದ್ರೆ ವಾಯುವಿಹಾರಕ್ಕಾಗ್ಲಿ ಮತ್ತೆ ಚಿನ್ನರು ಆಡುವಂತ ಆಟಿಕೆಗಳಿರುವಂತ ಸಂದರ್ಭದಲ್ಲಿ ಅಲ್ಲಿ ಉದ್ಯಾನವನ ಇದೆ ಅಂತ. ಒಂದೇ ನಿಮಿಷ ನಾರಾಯಣಗೌಡ್ರು ಇದ್ದಾರೆ, ಸ್ಥಳೀಯರಿದ್ದಾರೆ. ನಾರಾಯಣಗೌಡ್ರು ನಮಸ್ಕಾರ. ನಮಸ್ಕಾರ. ಯಾಕೆ ಸರ್ ಇದು? ಒಮ್ಮೆ ಅಲ್ಲಿ ಧನಲಕ್ಷ್ಮಿ ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಜನ ಬರ್ತಾರೆ, ಚೆನ್ನಾಗಿದೆ ಮತ್ತೊಂದು ಅಂತೇಳಿ. ಕೆಲವರು ಹೇಳ್ತಾರೆ ಅದು ಏನೇ ಲಾಭ ಆಗ್ತಾ ಇಲ್ಲ ಅಂತೇಳಿ. ಯಾವ ಟೈಮಲ್ಲಿ ಆಯ್ತು ಸರ್? ಏನ್ ಹೇಳಕ್ ಬಯಸ್ತೀರಿ? ಅತಿ ಹೆಚ್ಚಾಗಿ ಇದು ಕಾರ್ಖಾನೆಗಳಿರೋ ಇದ್ರಲ್ಲಿ ಆ ಪಾರ್ಕ್ ಏನಾಗಿದೆ ಅಂದ್ರೆ ಅನೈತಿಕ ಚಟುವಟಿಕೆಗಳು ತಾಣ ಆಗಿದೆ. ಸಾಯಂಕಾಲ ಆದ್ರೆ ಈ ಒಂದು ಕುಡುಕರ ತಾಣ ಆಗಿದೆ. ಯಾಕಂದ್ರೆ ಹಿರಿಯರು ಮತ್ತೆ ಮಕ್ಕಳ ಒಂದು ಉದ್ಯಾನವನ, ಆ ಒಂದು ವಾಯು ವಿಹಾರಕ್ಕೆ ಹೋಗ್ಬೇಕಾದ್ರೆ ಅದು ನಮ್ಮ ಸಾಲುಮರದ ತಿಮ್ಮಕ್ಕನ ಹೆಸರಲ್ಲಿ ಇಟ್ಕೊಂಡು ಅರಣ್ಯ ಇಲಾಖೆ ಈ ತರ ನಿರ್ಲಕ್ಷ್ಯ ಮಾಡಕ್ ಬದಲು ನಾವು ಪಾರ್ಕೆ ಮಾಡಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇದೆ. ಅಲ್ಲ, ಖಂಡಿತವಾಗ್ಲೂ ಯಾಕೆ ಹೇಳ್ತೀನಿ ಅಂದ್ರೆ ಆ ಆಟಿಕೆಗಾಗಿ ಎಲ್ಲ ತುಕ್ಕಿಡಿತಾ ಇದೆ. ಅಲ್ಲ, ನಾವು DF ಹತ್ರ RF ಹತ್ರ ಕೇಳಿದ್ರೆ ಮಕ್ಕಳು ಬರ್ತಾರೆ ಚೆನ್ನಾಗಿದೆ ಅಂತಂದ್ರು. ಅವ್ರು ನೋಡೇ ಇಲ್ಲ ಅನ್ಸುತ್ತೆ. ಮಕ್ಕಳು ಬರ್ತಾರೆ, ಏನ್ ಬರ್ತಾರೆ ಗೊತ್ತಾ? ಅಲ್ಲಿಗೆ ಬಂದು ಮಕ್ಕಳು ಹೋಗಿದ್ದಾರೆ ಅಂದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಷ್ಟೊತ್ತು ದೊಡ್ಡ ಸೊಳ್ಳೆಗಳಿದೆ. ಹಾಸ್ಪಿಟಲ್ಗೆ ಹೋಗ್ಬೇಕಷ್ಟೇ, ಅಷ್ಟು ಸೊಳ್ಳೆಗಳಿದೆ. ಅದು ವಾಯು ವಿಹಾರಕ್ಕೆಲ್ಲ ಹೋಗೋದು. ಈಗ ಇದನ್ನ ಯಾರು ಮೇಂಟೈನ್ ಮಾಡ್ಬೇಕು ನಾರಾಯಣಗೌಡ್ರೆ? ಯಾರು ಮೇಂಟೈನ್ ಮಾಡ್ಬೇಕಾಗಿರೋದು? ಈಗ ಅದಕ್ಕೆ ಸಂಬಂಧಪಟ್ಟ ಇಲ್ಲ ನಗರಸಭೆಯವರಾದ್ರೂ ಮಾಡ್ಬೇಕು, ಇಲ್ಲ ಇವ್ರು ಅಭಿವೃದ್ಧಿ ಮಾಡಿ ನಗರಸಭೆ ಕೊಡ್ಬೇಕು, ಇಲ್ಲ ತಾಲೂಕು ಆಡಳಿತ ಮಾಡ್ಬೇಕು. ಯಾರು ಮಾಡ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಜನರ ತೆರಿಗೆಯಲ್ಲಿ ಮಾಡ್ತಾರೆ. ಆ ಒಂದು ಅಟಿಕೆಗಳಲ್ಲಿ ಸಮೂಹವಾಗಿ ಏನು ಕಮಿಷನ್ ಪಡಿತಾರೆ. ಏಡುಕೊಂಡಲು DFO, ಧನಲಕ್ಷ್ಮಿ RFO. ಈಗ ನಾರಾಯಣಗೌಡ್ರು ಹೇಳೋ ಪ್ರಕಾರ ಜನ ಬರ್ತಾರೆ. ಜನ ಬಂದರೆ ನೀವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಿದ್ದೀರಿ ಅಂತಂದರೆ, ಮಕ್ಕಳು ಗಾಯಗೊಂಡು ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಆದಷ್ಟು ಬೇಗ ಸಂಬಂಧಪಟ್ಟವ್ರು ಯಾರೆಲ್ಲ ಇದ್ದೀರಿ, ಶಾಸಕರ ಗಮನಕ್ಕೂ ನಾನು ತರ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ. ಒಮ್ಮೆ ಹೇಳಿ ಸರ್ ಸಂಬಂಧಪಟ್ಟವರಿಗೆ, ಅಲ್ಲಿ ಸುಮ್ಮನೆ ಮಕ್ಕಳು ಬಿದ್ದು ಗಾಯ ಆಗೋದಕ್ಕಿಂತ ಏನೊಂದು 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಿ, ಒಂದು 50,000 1 ಲಕ್ಷದ ಒಳಗೆ ಮತ್ತೆ ಅದನ್ನು ಏನೆಲ್ಲ ಬೇಕು ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ಮಾಡಬಹುದು. ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ.